ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸರ್ವ ಸೃಷ್ಟಿ ಯಾರ ಮೂಲಕ ಉಂಟಾಯಿತು? ಆಕಾಶ, ಭೂಮಿ, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು, ಟೋಟಲ್ ಎಲ್ಲ ಯಾರ ಮೂಲಕ ಉಂಟಾಗಿದೆ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಅನೇಕ ನಂಬಿಕೆಗಳು, ಒಬ್ಬೊಬ್ಬರು ಒಂದೊಂದು ನಂಬಿಕೆಯನ್ನು ಹಿಡಿದುಕೊಂಡು ಇವ್ರ ಮೂಲಕ ಉಂಟಾಗಿದೆ, ಇವ್ರ ಮೂಲಕ ಉಂಟಾಗಿದೆ, ಇವ್ರ ಮೂಲಕ ಉಂಟಾಗಿದೆ ಅಂತ ಹೇಳಿ ಸುಮಾರು ಕೋಟ್ಯಾನುಕೋಟಿ ಮಾರ್ಗಗಳನ್ನು ತೋರಿಸ್ತಾರೆ ಪ್ರಿಯರೇ. ಅಂದರೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಹಿಡಿದುಕೊಂಡಿದ್ದಾರೆ. ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರು, ಸತ್ಯವೇದ ಗ್ರಂಥವನ್ನು ಹಿಂಬಾಲಿಸುವಂಥ ಕ್ರೈಸ್ತರ ಮಧ್ಯದಲ್ಲಿ ನಂಬಿಕೆ ಏನು? ಯಾರ ಮೂಲಕ ಈ ಜಗತ್ತು ಉಂಟಾಗಿದೆ ಅಂತ ನೋಡುವಾಗ ಏನ್ರಿ, ಒಬ್ಬೊಬ್ಬರು ಒಂದೊಂದು ಮಾತು ಮಾತಾಡ್ತಾರೆ. ಕೆಲವರು ಅಂತಾರೆ ಯೆಹೋವ ದೇವರ ಮೂಲಕ ಉಂಟಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಾತಾಡ್ತಾರೆ ಇಲ್ಲ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ. ಮತ್ತು ಕೆಲವರು ಹೇಳ್ತಾರೆ ಯೆಹೋವ ದೇವರು ಯೇಸು ಕ್ರಿಸ್ತರು ಇಬ್ಬರು ಒಬ್ಬರೇ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು. ಆಮೇಲೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ ಮೇಲೆ ಯೇಸು ಕ್ರಿಸ್ತನೇ ಪವಿತ್ರಾತ್ಮನಾಗಿ ಬಂದಿದ್ದಾನೆ ಅಂತೇಳಿ ಈ ರೀತಿ ಮಾತಾಡ್ಕೊಳ್ತಾರೆ. ಇವರು ಮಾತಾಡಿಕೊಂಡ ಪ್ರಕಾರ ಬೈಬಲಲ್ಲಿ ಇರಲ್ಲ. ಆದರೆ ತಂದೆಯಾದ ಯೆಹೋವನು ಇದ್ದಾನೆ, ದೈವ ಕುಮಾರನಾದ ಯೇಸು ಕ್ರಿಸ್ತನು ಇದ್ದಾನೆ, ಪವಿತ್ರಾತ್ಮರು ಕೂಡ ಇದ್ದಾರೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಅವರು ಇದ್ದಾರೆ. ಆದರೆ ಒಂದಾಗಿದ್ದಾರೆ. ಹಾಗಿರುವಾಗ ಈ ಜಗತ್ತು, ಈ ಸರ್ವ ಸೃಷ್ಟಿ ಯಾರ ಮೂಲಕ ಉಂಟಾಯಿತು? ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಎನ್ನುವಂಥದ್ದು ನೋಡ್ತೀವಿ ಪ್ರಿಯರೇ. ಒಂದ್ಸರಿ ನೋಡೋಣವಾ? 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆದಿಯಲ್ಲಿ, ಪ್ರಾರಂಭದಲ್ಲಿ ಅಂದರೆ ಯೇಸು ಕ್ರಿಸ್ತರು ಇದ್ದಾರೆ. ಹೇಗಿದ್ದಾರೆ ಅಂತ ನೋಡಿದ್ದೀವಿ? ವಾಕ್ಯವಾಗಿ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತರು ದೇವರ ಪ್ರತಿರೂಪನಾಗಿರುವಂಥ ಯೇಸು ಕ್ರಿಸ್ತರು, ದೇವರ ಸ್ವರೂಪನಾದಂಥ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿದ್ದಾರೆ. ದೇವರ ಬಳಿಯಲ್ಲಿದ್ದಂಥ ಯೇಸು ಕ್ರಿಸ್ತರ ಮೂಲಕ ಸರ್ವ ಜಗತ್ತು ಉಂಟಾಗಿದೆ ಎಂದು ನೋಡ್ತೀವಿ ಪ್ರಿಯರೇ. ಸರ್ವ ಜಗತ್ತು ಉಂಟಾಗಿದೆ ಎಂದು ಆದಿಕಾಂಡದಲ್ಲಿ ನೋಡುವಾಗ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬಂದಾಗ ಪ್ರಿಯರೇ, ಆ ಅಧ್ಯಾಯ ಪೂರ್ತಿ ತಂದೆಯಾದ ದೇವರು, ಯೆಹೋವ ದೇವರು ಉಂಟು ಮಾಡಿದನು ಅಂತಿರುತ್ತೆ. ಯೆಹೋವ ದೇವರು ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಗಿಡಗಳನ್ನು, ಮರಗಳನ್ನು ಉಂಟು ಮಾಡಿದನು ಅಂತೇಳಿ ಆ ವಚನದಲ್ಲಿ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಎಂದು ನೋಡ್ತೀವಿ. ಅದಕ್ಕೆ ಈ ವಚನಗಳನ್ನು ಹಿಡಿದುಕೊಂಡು ಕೆಲವರು ಯೆಹೋವನನ್ನು ನಂಬಿಕೊಂಡಿರುವಂಥ ಯೆಹೋವನ ಭಕ್ತರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಇಲ್ಲ ಯೆಹೋವನ ಮೂಲಕ ಉಂಟಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕೆಲವರು ಇಲ್ಲ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನಂತಾರೆ ಅಂದರೆ, ಯೇಸು ಕ್ರಿಸ್ತರೇ ಯೆಹೋವ ದೇವರು, ಯೆಹೋವ ದೇವರೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮ ಅಂತೇಳಿ ಈ ರೀತಿ ಹೇಳ್ಕೊಳ್ತಾರೆ ಪ್ರಿಯರೇ. ಮೊದಲನೇದಾಗಿ ಇದು ನಮಗೆ ಕ್ಲಾರಿಟಿ ಸಿಗಬೇಕು. ಏನು ಕ್ಲಾರಿಟಿ?
ತಂದೆಯಾದ ದೇವರು ಇದ್ದಾರೆ, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರಿದ್ದಾರೆ. ಇವಾಗ ಯೇಸು ಪ್ರಭು ಹೇಳ್ತಾರೆ ಪ್ರಿಯರೇ, ಯೇಸು ಪ್ರಭು ಹೇಳುವಂಥ ಮಾತೇನು ಗೊತ್ತಾ? ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ, ಅವರು ಕಳಿಸಿರೋದರಿಂದ ನಾನು ಬಂದಿದ್ದೀನಿ ಅನ್ನುವಂಥದ್ದು. ಎರಡನೇದಾಗಿ ಅವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀನಿ ಅಂತೇಳಿ. ಹಾಗಿರುವಾಗ ವಾಕ್ಯದಲ್ಲಿ ತಂದೆಯಾದ ದೇವರು, ದೈವಕುಮಾರನಾದಂಥ ದೇವರಾಗಿರುವಂಥ ಯೇಸು ಕ್ರಿಸ್ತರು, ಪವಿತ್ರಾತ್ಮನ ದೇವರು ಮೂವರು ಇದ್ದಾರೆ, ಮೂವರು ಒಗ್ಗಟ್ಟಾಗಿದ್ದಾರೆ ಎನ್ನುವಂಥದ್ದು ತಿಳ್ಕೊಳ್ಬೇಕು. ಅಂದರೆ ವಾಕ್ಯದಲ್ಲಿ ಏನು ಹೇಳುತ್ತೋ ಅದನ್ನೇ ನಾವು ನಂಬಬೇಕೇ ವಿನಃ ನಮ್ಮ ಆಲೋಚನೆಗಳು ಇದರಲ್ಲಿ ಸೇರಿಸಬಾರ್ದು. ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಸೇರಿಸಬಾರ್ದು, ಒಂದು ವಾಕ್ಯವನ್ನು ತೆಗಿಬಾರ್ದು. ಅಂದರೆ ಒಂದು ಮಾತನ್ನು ಸೇರಿಸುವಂಥದ್ದು, ಒಂದು ಮಾತನ್ನು ತೆಗೆಯುವಂಥದ್ದು ಮಾಡಿದ್ರೆ ಅವರಿಗೆ ಕಠಿಣವಾದ ತೀರ್ಪು ಇರುತ್ತೆ ಅಂತ ಹೇಳ್ತಾರೆ. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ನಾವು ಹಿಂಬಾಲಿಸಿ ಅದರ ಪ್ರಕಾರ ನಾವು ಜೀವಿಸಬೇಕು. ಅದನ್ನು ಬಿಟ್ಟು ಮಾತಾಡಬಾರ್ದು. ದೇವರ ವಾಕ್ಯಗಳನ್ನು ಬಿಟ್ಟು ನಾವು ಇಷ್ಟ ಬಂದ ಹಾಗೆ ಮಾತಾಡಬಾರ್ದು. ವಾಕ್ಯದ ಪ್ರಕಾರ ನೋಡುವಾಗ ದೇವರಿದ್ದಾರಾ? ಹೌದು. ದೈವಕುಮಾರನಾದಂಥ ಯೇಸು ಕ್ರಿಸ್ತರಿದ್ದಾರಾ? ಹೌದು. ಪವಿತ್ರಾತ್ಮರು ಕೂಡ ಇದ್ದಾರೆ. ಹೇಗಿದ್ದಾರೆ? ಏಕವಾಗಿದ್ದಾರೆ, ಅಂದರೆ ಒಂದಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಇವಾಗ ಜಗತ್ತು ಯಾರ ಮೂಲಕ ಉಂಟಾಯಿತು? ತಂದೆಯಾದ ದೇವರ ಮೂಲಕ ಉಂಟಾಯ್ತಾ? ದೇವರು ಉಂಟು ಮಾಡಿದ್ರ ಅಥವಾ ಯೇಸು ಕ್ರಿಸ್ತರು ಉಂಟು ಮಾಡಿದ್ರ? ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ತಂದೆಯಾದ ದೇವರು, ಇನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ದೇವರ ಮೂಲಕ ಸರ್ವ ಜಗತ್ತು ಉಂಟಾಗಿದೆ, ಸರ್ವ ಸೃಷ್ಟಿ ಉಂಟಾಗಿದೆ. ಸರ್ವ ಸೃಷ್ಟಿಕರ್ತನು ತಂದೆಯಾದ ದೇವರು ಅಂತ ಇರುತ್ತೆ. ಆಗಿರುವಾಗ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಅಂದರೆ ಇದು ಹೇಗೆ ಹೇಳಿ ವಾಕ್ಯದ ಮೂಲಕ ಯೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ದೇವದೂತರು ಆಗಿರ್ಬೋದು ಏನ್ರಿ, ಭೂಲೋಕ ಆಗಿರ್ಬೋದು, ಸರ್ವ ಸೃಷ್ಟಿ ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ ಎನ್ನುವಂಥ ಮಾತು ಇರುತ್ತೆ ಪ್ರಿಯರೇ. ಸರಿ ನೋಡೋಣ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರವಾಗಿ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನ ಮೂಲಕವೇ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದನು ಅಂತ ಅರ್ಥ. ಇದೇ ರೀತಿ ಯಾರ ಮೂಲಕ ಯಾರು ಉಂಟು ಮಾಡಿದ್ದಾರಂತೆ? ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರಂತೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡುವಾಗ ಈತನ ಮೂಲಕ ಜಗತ್ತು ಉಂಟಾಯಿತು ಅಂತ ಇರುತ್ತೆ. ಹಾಗಂತ ಅಲ್ಲಿ ದೇವರು ಇಲ್ಲ ಅಂತ ಅಲ್ಲ, ದೇವರಿದ್ದಾರೆ. ಆದಿಕಾಂಡ ನೋಡುವಾಗ ದೇವರ ಮೂಲಕ ಉಂಟಾಯಿತು ಅಂತ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಅಂತ ಇರುತ್ತೆ. ಈ ವಾಕ್ಯಗಳನ್ನು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ನಾವು ಮೊದಲನೇದಾಗಿ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ದೇವರನ್ನು ಅರ್ಥ ಮಾಡಿಕೊಳ್ಬೇಕಾ? ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಳ್ಬೇಕಾ? ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಳ್ಬೇಕಾ? ಈ ವಾಕ್ಯಗಳ ಅರ್ಥ ಮಾಡಿಕೊಳ್ಳೋದು ಹೋದರೆ ಹೇಗೆ ಅವರನ್ನು ಹಿಂಬಾಲಿಸ್ತೀವಿ ನಾವು? ಹೇಗೆ ಅವರ ಆಜ್ಞೆಗಳನ್ನು ಪಾಲಿಸ್ತೀವಿ ನಾವು? ಅವರ ಆಜ್ಞೆಗಳನ್ನು ನಾವು ಪಾಲಿಸ್ಬೇಕಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಜಗತ್ತು ಯಾರ ಮೂಲಕ ಉಂಟಾಯಿತು? ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಉಂಟು ಮಾಡಿದ್ದಾನೆ. ಇವಾಗ ಸೃಷ್ಟಿಕರ್ತನೇ ಯಾರು? ತಂದೆಯಾದ ದೇವರಿದ್ದಾರೆ, ತನ್ನ ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರಿದ್ದಾರೆ. ಯೇಸು ಕ್ರಿಸ್ತನ ಮೂಲಕ ಸರ್ವ ಜಗತ್ತನ್ನು, ಅಂದರೆ ಪರಲೋಕವನ್ನಾಗಿರ್ಬೋದು, ಪರಲೋಕದಲ್ಲಿ ದೇವದೂತರಾಗಿರ್ಬೋದು, ಸರ್ವ ಜಗತ್ತಾಗಿರ್ಬೋದು, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಉಂಟು ಮಾಡಿದ್ದಾನೆ. ಆಲೋಚನೆ ಮಾಡಿ ಪ್ರಿಯರೇ, ಈ ಸರ್ವ ಜಗತ್ತು, ಸರ್ವಲೋಕ, ಪರಲೋಕ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಾಗಿರ್ಬೋದು, ಎಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದೀರಿ. ವಾಕ್ಯಗಳಿದೆಯಾ? ವಾಕ್ಯಗಳು ಏನಿದೆಯೋ ಅದನ್ನೇ ನಂಬಬೇಕು, ತಿಳಿದುಕೊಳ್ಳಬೇಕು, ವಿಧೇಯರಾಗಬೇಕು, ಭಯಭಕ್ತಿಯಿಂದ ನಾವೆಲ್ಲರೂ ಜೀವಿಸಬೇಕು. ವಾಕ್ಯಗಳು ಏನು ಹೇಳಿದೆಯೋ ಅದನ್ನು ನಾವು ಪ್ರತಿಯೊಬ್ಬರು ಪಾಲಿಸಬೇಕು. ದೇವರ ವಾಕ್ಯಗಳನ್ನು ಬಿಟ್ಟರೆ ನಾವು ಪಾಪಾತ್ಮರಾಗ್ತೀವಿ ಪ್ರಿಯರಾದ ದೇವರ ಮಕ್ಕಳೇ. ದೇವರ ವಾಕ್ಯವನ್ನು ಬಿಡಕೂಡದು. ದೇವರ ವಾಕ್ಯಗಳನ್ನು ನಾವು ಕೇಳಿ ವಿಧೇಯರಾಗಬೇಕು, ಭಯಭಕ್ತಿಯಿಂದ ಜೀವಿಸಬೇಕು. ಲೋಕರಕ್ಷಕನಾದಂಥ ಪ್ರಭು, ದೇವರ ಪ್ರತಿರೂಪನಾದಂಥ ಆತನು ಈ ಲೋಕಕ್ಕೆ ಬರುವಾಗ
ತನ್ನನ್ನು ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಬಂದು ನಮ್ಮೆಲ್ಲರಿಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆಂದರೆ ಒಂದು ಸಾರಿ ಆಲೋಚನೆ ಮಾಡಿ. ಅವ್ರ ಮೂಲಕ ನಮಗೆ ರಕ್ಷಣೆ ಇದೆ, ವಿಮೋಚನೆ ಇದೆ, ಮೋಕ್ಷ ಇದೆ, ಪರಲೋಕ ಇದೆ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದರೆ ತಂದೆಯಾದ ದೇವರನ್ನು, ದೈವಕುಮಾರನಾದ ಯೇಸು ಕ್ರಿಸ್ತನನ್ನು, ಪವಿತ್ರಾತ್ಮನ ತಿಳಿದುಕೊಂಡು ನಂಬಿ ವಿಧೇಯರಾಗಿ ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ್ರೆ ನಮಗೆ ರಕ್ಷಣೆ ಇರುತ್ತೆ. ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ನಿತ್ಯ ಜೀವ ಸಿಗುತ್ತೆ ಪ್ರಿಯರೇ. ಆದ್ದರಿಂದ ವಾಕ್ಯಗಳನ್ನು ನಂಬಿ, ದೇವರನ್ನು ನಂಬಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವೀಕ್ಷಿಸಿದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆನಂದವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.